ಕಾಡಲ್ಲಿ ತುಂಬಾ ಜೋರಾಗಿ ಮಳೆ ಬೀಳ್ತಾ ಇತ್ತು. ಆಗ ಮಳೆ ಸಡನ್ ಆಗಿ ತುಂಬಾ ಜೋರಾಗತ್ತೆ. ಆಗ ಅಲ್ಲಿರುವ ಮರದಲ್ಲಿ ಸಡನ್ ಆಗಿ ತುಂಬಾ ಬಣ್ಣ ಬಣ್ಣದ ಕಿರಣಗಳು ಬರಕ್ ಶುರುವಾಗತ್ತೆ. ಆ ಬಣ್ಣ ಬಣ್ಣದ ಕಿರಣಗಳಿಂದ ಒಂದು ಹದ್ದು ಆಚೆ ಬಂದು ಹೀಗಂತ ಹೇಳುತ್ತೆ, ಅರೆ, ನಾನಂತೂ ಪಕ್ಷಿಯಾಗೋಗಿದ್ದೀನಲ್ಲ. ಮತ್ತೆ ಇದು ಯಾವ ಕಾಡು? ಏನೇ ಆಗ್ಲಿ, ಈ ಮಳೆಗೆ ನಾನು ನನ್ನನ್ನ ಕಾಪಾಡ್ಕೊಳ್ಳೇಬೇಕೀಗ. ಅದು ಹಾರ್ತಾ ಹಕ್ಕಿಗಳ ತುಂಬಾ ಸುಂದರವಾದ ಗೂಡುಗಳು ಕಟ್ಕೊಂಡಿರುವ ಜಾಗಕ್ಕೆ ಹದ್ದು ಹೋಗುತ್ತೆ. ಆಗ ಹದ್ದು ಒಂದು ಸುಂದರವಾದ ಪಕ್ಷಿ ಹತ್ರ ಹೋಗುತ್ತೆ. ಆಗ ತಕ್ಷಣ ಆ ಹದ್ದು ಪಕ್ಷಿ ಹತ್ರ ಹೋಗಿ ಹೀಗಂತ ಹೇಳುತ್ತೆ, ಮಳೆ ತುಂಬಾ ಬರ್ತಿದೆ, ಇದ್ರಿಂದ ಕಾಪಾಡ್ಕೊಳ್ಳೋಕೆ ನನಗೆ ಸ್ವಲ್ಪ ಜಾಗ ಸಿಗುತ್ತಾ? ನನ್ನ ಹೆಸರು ಮೀನು, ನಾನು ಪಕ್ಷಿಗಳ ರಾಣಿ. ನೀನ್ಯಾರು? ನಾನಿನ್ನ ಈ ಕಾಡಲ್ಲಿ ಮುಂಚೆ ಯಾವಾಗ್ಲೂ ನೋಡೇ ಇಲ್ಲ. ನನ್ನ ಹೆಸರು ಕಪಾಲ ಅಂತ, ನಾನು ಬೇರೆ ಕಾಡಲ್ಲಿರೋದು. ನನ್ನನ್ನ ಕ್ಷಮಿಸು ಕಪಾಲ, ನಮ್ಮ ಗುಂಪಲ್ಲಿ ಯಾವ ಮನೇನೂ ಇವಾಗ ಖಾಲಿ ಇಲ್ಲ. ನಿನಗೆ ಗೊತ್ತಿಲ್ಲ ಅನ್ಸುತ್ತೆ ನನ್ನ ಬಗ್ಗೆ. ನಾನಿನ್ನ ಇಲ್ಲೇ ಕೊಂದಾಕ್ಬಹುದೀಗ. ಹಂಗ್ ಮಾಡಕ್ಕೆ ಕನ್ಸಲ್ಲೂ ಕೂಡ ಯೋಚನೆ ಮಾಡ್ಬೇಡ. ಇಲ್ದೇ ಇದ್ರೆ ನೀನೇ ಇಲ್ದೇ ಇರೋಂಗ್ ಮಾಡ್ಬಿಡ್ತೀನಿ. ಎಲ್ಲ ಪಕ್ಷಿಗಳು ಹೀಗೆ ನಿಮ್ಮ ಗೂಡುಗಳಿಂದ ಆಚೆ ಬನ್ನಿ. ಹಂಗಂತ ಮೀನು ಪಕ್ಷಿ ಹೇಳಿದ ತಕ್ಷಣ ಅವರ ಗೂಡುಗಳಿಂದ ಎಲ್ಲಾ ಪಕ್ಷಿಗಳು ತಕ್ಷಣ ಆಚೆ ಬರ್ತವೆ. ಕಪಾಲ ಹದ್ದು, ನಮ್ಮ ಕಾಡಲ್ಲಿ ಎಲ್ಲಾ ಜಂತುಗಳು ಮತ್ತು ಪಕ್ಷಿಗಳು ತುಂಬಾ ಒಗ್ಗಟ್ಟಾಗಿರ್ತೀವಿ. ಆದ್ರಿಂದ ಇಲ್ಲಿ ದಾದಾಗಿರಿ ತೋರ್ಸಕ್ಕೆ ನೀನು ಸ್ವಲ್ಪನೂ ಪ್ರಯತ್ನ ಪಡ್ಬೇಡ. ಬಾಯಿ ಮುಚ್ಕೊಂಡ್ ಇಲ್ಲಿಂದ ಹೋಗು, ಇಲ್ಲ ಅಂದ್ರೆ ಸುಮ್ನೆ ಸತ್ತೋಗ್ಬಿಡ್ತೀಯ ಪಾಪ. ಅಷ್ಟು ಪಕ್ಷಿಗಳನ್ನ ನೋಡಿ ಹದ್ದು ಅಲ್ಲಿಂದ ಏನು ಮಾತಾಡದೆ ಹಾರ್ಕೊಂಡ್ ಹೋಗ್ಬಿಡುತ್ತೆ. ಆಮೇಲೆ ಒಂದು ಮರದ ಮೇಲೆ ಕುತ್ಕೊಂಡು ಅವನತ್ರ ಅವನೇ ಹೀಗ ಅನ್ಕೋತಾನೆ, ಈ ಕಾಡಲ್ಲಂತೂ ಎಲ್ಲರೂ ಒಟ್ಟಿಗೆ ಇರ್ತಾರೆ. ಏಕತೆಯಲ್ಲಿ ಶಕ್ತಿ ಇದೆ. ಅದು ನನಗ್ ಸಮಸ್ಯೆ. ನಾನು ಹದ್ದಿನ ರೂಪದಲ್ಲಿ ಇರ್ಲಿಲ್ಲ ಅಂದ್ರೆ ನಾನು ಸರಿಯಾಗಿ ಕಲಿಸ್ತಿದ್ದೆ ಅವಳಿಗೆ. ಮಾರನೇ ದಿನ ಮಳೆ ಎಲ್ಲ ನಿಂತ ನಂತರ ಅವನು ಆ ಕಾಡಲ್ಲಿ ಹಾರ್ತಾ ಇರ್ತಾನೆ. ಆಗ ಅವನ ದೃಷ್ಟಿ ಅವನ ಗುಂಪು ಮೇಲೆ ಬೀಳುತ್ತೆ. ಕಪಾಲ ಹದ್ದು ಆ ಗುಂಪತ್ರ ಹೋಗುತ್ತೆ. ಯಾರ್ ನೀನೀ ಕಾಡಲ್ಲಿಲ್ಲ? ನನ್ನ ಹೆಸರು ಕಪಾಲ ಅಂತ. ನನ್ನ ಹೆಸರು ಹೆನ್ರಿ ಅಂತ. 2 ದಿನದಿಂದ ಮಳೆ ಆಗ್ತಾ ಇದೆ. ಇವನತ್ರ ಮನೆ ಇರ್ಲಿಲ್ಲ, ಅದಕ್ಕೆ ಇವನಿಗೆ ಹುಷಾರಿಲ್ಲ ಈಗ. ಏನ್ ವಿಚಿತ್ರ ಹೆನ್ರಿ ಇದು. ನೀನೊಬ್ಬ ಹದ್ದಾಗಿ ಮತ್ತೊಂದು ಹದ್ದಿಗೆ ಸಹಾಯ ಮಾಡಲ್ವಾ? ನನಗ್ ಗೊತ್ತಾಗಿಲ್ಲ. ನೀನು ಹದ್ದು. ಹಕ್ಕಿಗಳಲ್ಲಿ ಹದ್ದೇನೆ ಫಾಸ್ಟು ಗೊತ್ತಾ? ನೀನು ಪಕ್ಷಿಗಳ ರಾಜ ಆಗ್ಬೇಕು. ಆದ್ರೆ ಈ ಕಾಡಲ್ಲಂತೂ ಸಾಮಾನ್ಯ ಹಕ್ಕಿ ಹತ್ರ ಚಂದದ ಮನೆ ಇದೆ. ಮತ್ತೆ ಹದ್ದು ಇಲ್ಲಿ ಮಳೆಗೆ ನೆನಿತಾ ಇದೆಯಾ? ನಿನಗೆ ಗೊತ್ತಿಲ್ಲ ಅನ್ಸುತ್ತೆ. ಕಾಡಿನ ರಾಜ ಸಿಂಹ. ಈ ಬುದ್ಧಿ ಕೆಟ್ಟವನು ಆ ಸಿಂಹನ ಹತ್ರ ಹೋಗಿದ್ದಿದ್ರೆ ಸಮಸ್ಯೆನೇ ಇರ್ತಿರ್ಲಿಲ್ಲ. ನಿನಗೇನನ್ಸುತ್ತೆ? ಕಾಡಿನ ರಾಜ ನಿನಗೆ ಸಹಾಯ ಮಾಡ್ತಾನ? ಹಾ, ಮಾಡ್ತಿದ್ದ. ನಡಿ ನನ್ ಜೊತೆ, ಈಗ್ಲೇನೆ ನಿಜ ಗೊತ್ತಾಗ್ಲಿ. ಕಪಾಲ ಬಾಸ್ ಹೆನ್ರಿ ಬಾಸ್ನ ಕಾಡಿನ ರಾಜನ ಹತ್ರ ಕರ್ಕೊಂಡು ಹೋಗುತ್ತೆ. ಕಾಡಿನ ರಾಜ ಶೇರ್ ಹದ್ದನ್ನು ನೋಡಿ ಆಶ್ಚರ್ಯವಾಗಿ ಹೀಗಂತ ಹೇಳ್ತಾನೆ, ಯಾರು ನೀನು ನನ್ನ ಕಾಡ್ನವನಲ್ಲ. ನಾನೀಗೆಲ್ಲರೂ ಗೊತ್ತಿಲ್ಲಿ. ನೀವು ಸರಿಯಾಗಿ ಹೇಳಿದ್ರಿ. ನಾನು ಹೆನ್ರಿ ಹದ್ದಿನ ಸಂಬಂಧಿಕ. ನಾನು ಮತ್ತೊಂದು ಕಾಡಲ್ಲಿರೋದು. ಇಲ್ಲಿಗೆ ಬಂದೆ ನೀನು? ಮಹಾರಾಜ, ನಿಮಗೆ ಗೊತ್ತಲ್ವಾ, ಈಗ ಮಳೆಯ ಸೀಸನ್ ಅಂತ. ಮತ್ ನಮ್ಮ ಪಕ್ಷಿಗಳು ತುಂಬಾ ಕಷ್ಟದಲ್ಲಿವೆ. ನಿಮ್ಮಿಂದ ಒಂದು ಸಹಾಯ ಆಗ್ಬೇಕು. ನನ್ನ ಹದ್ದಿನ ಮಿತ್ರರಿಗೆಲ್ಲ ಮಳೆ ನಿಲ್ಲೋ ತನಕ ಪ್ರಾಣಿಗಳು ನಿಲ್ಲುವಂತಹ ಗುಹೆಯಲ್ಲಿ ಸ್ಥಳ ಕೊಡಿ. ನಿನಗೆ ತಲೆ ಕೆಟ್ಟೋಗಿದ್ಯಾ? ನೆಲದಲ್ಲಿರೋ ತುಂಬಾ ಪ್ರಾಣಿಗಳು ಮಾಂಸಾಹಾರಿಗಳು. ನೀವು ಸಿಕ್ಕಿದ್ರೆ ತಿಂದಾಕ್ತಾರೆ. ಅವರ ತಲೆ ಕೆಟ್ಟೋಗ್ಬೋದು ನಿಮ್ಮನ್ನ ನೋಡಿ. ಇದೆಲ್ಲ ಸರಿಯಲ್ಲ ಕಣ್ರೋ. ಅದಕ್ಕೆ ನಾನೀಗ ಮಾಡಲ್ಲ. ಈಗ ನೀವು ಹೋಗಿ. ಕಪಾಲ ಬಾಸ್ ಹೆನ್ರಿ ಬಾಸ್ನ ಮತ್ತೆ ಅವರ ಹದ್ದುಗಳ ಗುಂಪಿಗೆ ಕರ್ಕೊಂಡು ಬಂದ್ಬಿಡುತ್ತೆ. ನೋಡಿದ್ಯಾ ನೀನು? ನಿನ್ನ ಕಾಡಿನ ರಾಜ ನಿಮಗೆ ಸಹಾಯ ಮಾಡಕ್ಕೇನೆ ಬರ್ಲಿಲ್ವಲ್ಲ. ನೀನ್ ಸರಿ ಹೇಳ್ತೀಯ ಕಪಾಲ. ನೀನ್ ನನ್ನ ಫ್ರೆಂಡು. ಅಂದ್ರೆ ಕಾಡಿನ ರಾಜ ನೆಲದ ಮೇಲಿರೋ ಪ್ರಾಣಿಗಳಿಗೆ ಮಾತ್ರ ರಾಜ. ಇದೇ ನಾನು ನಿಂಗೆ ಹೇಳ್ತಿರೋದೇನ್ರಿ. ನಿನ್ನ ಇಡೀ ಪಂಗಡದಲ್ಲಿ ನೀನೇನೆ ಶಕ್ತಿಶಾಲಿ ಮತ್ತು ಬುದ್ಧಿವಂತ. ಮೊದಲು ನೀವೆಲ್ಲ ಹದ್ದುಗಳು ಚಿಕ್ಕ ಪ್ರಾಣಿಗಳ ಮೇಲೆ ಅಟ್ಯಾಕ್ ಮಾಡಿ ಅವರನ್ನ ನಿಮ್ಮ ಕೆಲ್ಸಕ್ಕಿಟ್ಕೊಳ್ಳಿ. ಮತ್ತೆ ನಿಮ್ಮ ಸೈನ್ಯ ಒಂದು ಮಾಡಿ ಮತ್ತೆ ಸಿಂಹದ ಮೇಲೆ ಅಟ್ಯಾಕ್ ಮಾಡಿ ಕಾಡನ್ನೇ ಆಕ್ರಮಣ ಮಾಡಿ.
ನಾನ್ ರೆಡಿ. ನೀನಿನ್ನು ನನ್ನ ಸಲಹೆಗಾರ. ಹೇಳು, ನಾನೇನ್ ಮಾಡ್ಬೇಕೀಗ? ಮೊದಲು ನೀನು ಪಕ್ಷಿಗಳನ್ನ ಗುಲಾಮರನ್ನಾಗಿ ಮಾಡು. ಅವರು ಪಕ್ಷಿಗಳ ಹೆಸರಿಗೆ ಸಮಸ್ಯೆ. ನಡೀರೋ, ಬನ್ನಿ ಇವ್ರಿಗೆ ಮಾಡೋಣ ಈಗ. ಸ್ವಲ್ಪ ತಾದ್ಮೇಲೆ ಎಲ್ಲ ಹದ್ದುಗಳು ಹಕ್ಕಿಗಳ ಮನೆಗಳ ಹತ್ರ ಹಾರಕ್ ಶುರು ಮಾಡುತ್ತೆ. ಆಗ ಪಕ್ಷಿಗಳ ರಾಣಿಯಾದ ಮಿನ್ನು, ಇದು ಏನ್ ಮಾಡ್ತಿದೀಯ ಹೆನ್ರಿ? ನಿಮ್ಮ ಖುಷಿಯ ದಿನಗಳು ಮುಗೀತು ಮೀನು. ನೀವು ನಮಗೆ ಸರೆಂಡರ್ ಆಗಿ, ಇಲ್ಲ ಅಂದ್ರೆ ಸತ್ತೋಗ್ತೀರಾ. ನಿಮ್ಮ ಮನೆನೂ ನಮಗ್ ಕೊಡಿ. ಆದ್ರೆ ನೀನ್ ಯಾಕೆ ಹಿಂಗ್ ಮಾಡ್ತಿದೀಯಾ ಹೆನ್ರಿ? ನಾನು ಪಕ್ಷಿಗಳ ಒಂದು ಆರ್ಮಿ ಮಾಡ್ತೀನಿ. ಆದ್ರಿಂದ ಕಾಡಿನ ರಾಜನ್ನ ಕೊಲ್ತೀನಿ, ಮತ್ತೆ ರಾಜ ಆಗೋಗ್ತೇನೆ ಇಲ್ಲಿದ್ದು. ನೀನು ಮಾಡ್ತಾ ಇರೋದು ತುಂಬಾ ದೊಡ್ಡ ತಪ್ಪು ಹೆನ್ರಿ. ನೀನೇನ್ ಅನ್ಕೊಂಡಿದ್ಯಾ? ಈ ಕಾಡಿನ ರಾಜನ ನೀನು ಹೆದರ್ಸಿ ನೀನು ಏನಾದ್ರೂ ಮಾಡ್ಬೋದಂತ ಅನ್ಕೊಂಡಿದ್ಯಾ? ಎಲ್ಲ ಪಕ್ಷಿಗಳು ಸೇರಿ ಅವನ ಮೇಲೆ ಅಟ್ಯಾಕ್ ಮಾಡಿದ್ರೆ ಅವನು ಏನು ಮಾಡಕ್ಕಾಗಲ್ಲ. ಎಲ್ಲರೂ ಕಾಡಲ್ಲಿ ಹೆನ್ರಿಗೆ ಎದುರ್ತಾರೆ, ಮತ್ತೆ ಹೆನ್ರಿ ಕಾಡಿನ ರಾಜ ಆಗೋಗ್ತಾನೆ. ಈಗ ಅರ್ಥ ಆಯ್ತು. ನೀನೇ ಹೆನ್ರಿಯ ಮನಸ್ಸನ್ನು ಬದಲಾಯಿಸಿ ಇಲ್ಲಿಗೆ ಕರ್ಕೊಂಡ್ ಬಂದಿದ್ಯಾ. ತಲೆ ಕೆಟ್ಟಿದ್ಯಾ ಮೀನು ನಿನಗೆ? ಬಾಯಿ ಮುಚ್ಚು ಸುಮ್ನೆ, ಮತ್ತೆ ನಮ್ಮ ಗುಲಾಮರಾಗಿ. ಪರಿಸ್ಥಿತಿಗಳನ್ನ ನೋಡಿ ಸೋತೋಗಿದ್ದೀನಿ ಅಂತ ಒಪ್ಕೊಳ್ಳೋದೇ ಒಳ್ಳೇದಂತ ಅನ್ಕೊಂಡು ಪಕ್ಷಿಗಳು ಎಲ್ಲರೂ ಮನೆ ಖಾಲಿ ಮಾಡಿ ಹೋಗ್ಬಿಡ್ತಾರೆ. ಅವ್ರು ಹೋಗಿದ ತಕ್ಷಣ ಎಲ್ಲ ಹದ್ದುಗಳು ಆ ಮನೆಗಳಲ್ಲಿ ಬಂದು ವಾಸ ಮಾಡ್ತಾರೆ. ನಿನಗಿನ್ನೂ ಪಕ್ಷಿಗಳು ಬೇಕು ಕಣೋ. ಸ್ವಲ್ಪ ದಿನದ ನಂತರ ಎಲ್ಲ ಹದ್ದುಗಳು ಎಲ್ಲ ಪಕ್ಷಿಗಳನ್ನು ಅವರ ಮಾತು ಕೇಳೋ ತರ ಬದಲಾಯಿಸ್ಕೋತವೆ. ಕಾಡಿನ ಎಲ್ಲಾ ಪಕ್ಷಿಗಳಿಗೆ ಒಪ್ಪಿಗೆನೇ ಇದೆ ನಾನು ರಾಜ ಆಗೋಕೆ. ಈಗ ಹೇಳು, ನಾವು ಸಿಂಹನ್ ಮೇಲೆ ಯಾವಾಗ ಅಟ್ಯಾಕ್ ಮಾಡೋದು? ಈಗ್ಲೇ, ಇದೇ ಟೈಮ್. ಮೀನು ಪಕ್ಷಿ ಯಾರಿಗೆ ಗೊತ್ತಿಲ್ಲದೆ ಅವರ ಮಾತನ್ನು ಕೇಳ್ತಾ ಇರುತ್ತೆ. ಆಮೇಲೆ ಅದು ತಕ್ಷಣ ಅಲ್ಲಿಂದ ಹಾರ್ಕೊಂಡು ರಾಜನ ಹತ್ರ ಹೋಗುತ್ತೆ. ಮಹಾರಾಜ, ನೀನು ತಕ್ಷಣ ಇಲ್ಲಿಂದ ಹೋಗ್ಬಿಡು. ಪಕ್ಷಿಗಳೆಲ್ಲರೂ ನಿಮ್ ಮೇಲೆ ದಾಳಿ ಮಾಡ್ಬೇಕಂತ ಬರ್ತಿದ್ದಾರೆ. ಆಗ ಎಲ್ಲಾ ಪಕ್ಷಿಗಳು ಅಲ್ಲಿಗೆ ಬರುತ್ತವೆ. ಅದ್ರಲ್ಲಿ ಹೆನ್ರಿ ಮತ್ತೆ ಕಪಾಲ ಇರ್ತಾರೆ. ಅವರು ಶೇರ್ನ ಅಟ್ಯಾಕ್ ಮಾಡಕ್ಕೆ ತಯಾರಾಗಿರ್ತಾರೆ. ಆಗ ಬಣ್ಣ ಬಣ್ಣದ ಬೆಳಕಿನೊಂದಿಗೆ ಒಂದು ಸಾಧುಗಳು ಅಲ್ಲಿ ಪ್ರತ್ಯಕ್ಷ ಆಗ್ತಾರೆ. ನನಗನ್ಸಿತ್ತು ಕಪಾಲ, ನಿನ್ನ ಪಕ್ಷಿಯಾಗಿ ಮಾಡಿದ್ರೆ ನೀನು ಸರಿಯಾಗ್ತೀಯಾ ಅಂತ. ನೀನು ಪಕ್ಷಿಯಾಗಿನೇ ಪಕ್ಷಿಗಳಿಗೆ ಸಮಸ್ಯೆ ತಂದೊಡ್ತಿದ್ದೀಯಾ. ನೀವ್ಯಾರು ಸಾಧು? ನೀವ್ ಹೇಳಿದ್ದು ಗೊತ್ತಾಗ್ತಿಲ್ಲ. ನೀವು ಈ ಕಪಾಲ ಹದ್ದನ್ನ ಹದ್ದು ಅನ್ಕೊಂಡಿದ್ದೀರಾ, ಆದ್ರೆ ಇದು ರಾಕ್ಷಸ. ರಾಕ್ಷಸ ರೋಗದಲ್ಲಿ ರಾಕ್ಷಸರನ್ನೇ ಬಡ್ಕಾಯಿಸ್ತಿದ್ದ. ಇದಕ್ಕೆ ನನಗೆ ಕೋಪ ಬಂತು, ಇವನನ್ನ ಹದ್ದಾಗಿ ಮಾಡಿಬಿಟ್ಟಿದ್ದೆ. ಹಂಗಂತ ಹೇಳಿ ಆ ಸಾಧುಗಳ ಕಣ್ಣಿಂದ ಬೆಂಕಿ ಬರೋದಕ್ಕೆ ಶುರು ಆಗತ್ತೆ. ಆಗ ತಕ್ಷಣ ಆ ಬೆಂಕಿ ಪಕ್ಷಿ ಮೇಲೆ ಬಿದ್ದು ಅದು ಸತ್ತೋಗುತ್ತೆ. ನೀವೆಲ್ಲ ಹೋಗ್ಬಹುದು. ಮತ್ತೆ ಕಾಡಿನ ರಾಜ ಸಿಂಹನೇ. ಮತ್ ಯಾರ್ಯಾರೋ ಹೇಳಿದ್ದು ಇನ್ನೂ ಕೇಳ್ಬೇಡಿ. ಹಂಗಂತೇಳಿ ಸಾಧು ಮಾಯ ಆಗ್ತಾರೆ. ನನ್ನ ಕ್ಷಮಿಸ್ಬಿಡು ಮೀನು. ಕಪಾಲ ಹೇಳಿದ್ ಕೇಳಿ ನಾನು ಇದೆಲ್ಲ ಮಾಡಿರೋದು. ಹೆನ್ರಿ ಮತ್ತೆ ಅವರ ಗುಂಪು ಎಲ್ಲರೂ ಆ ಮನೆಗಳನ್ನು ಖಾಲಿ ಮಾಡ್ತಾರೆ. ಮತ್ತೆ ಕಾಡಿನಲ್ಲಿ ಎಲ್ಲ ಪರಿಸ್ಥಿತಿನೂ ಸರಿ ಹೋಗ್ಬಿಡುತ್ತೆ.